ಚಾಟ್‌ಜಿಪಿಟಿ ಅಥವಾ ಗೂಗಲ್ನಿಂದ ಬದುಕು ರೂಪುಗೊಂಡಿಲ್ಲ, ಪುಸ್ತಕಗಳೇ ಬದುಕನ್ನ ರೂಪಿಸಿವೆ. ಇಂದಿನ ಯುಗದಲ್ಲಿ ತಂತ್ರಜ್ಞಾನ ಯುದ್ಧಗಳನ್ನು ಗೆಲ್ಲಿಸಬಹುದು. ಪುಸ್ತಕಗಳು ಮೌಲ್ಯಯುತವಾದ ಓದು, ಅನುಭವ ಮತ್ತು ಜೀವನದ ದಾರಿದೀಪವನ್ನು ನೀಡುತ್ತವೆ. ಆದ್ದರಿಂದ ಪುಸ್ತಕಗಳ ಮೊರೆ ಹೋಗುವ ಸಂಸ್ಕೃತಿ ಮತ್ತಷ್ಟು ಬೆಳೆಯಬೇಕು ಎಂದು ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದರು. ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಭಾನುವಾರ ಆಯೋಜಿಸಲಾದ ಪುಸ್ತಕ ಧಾರೆ 3 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪುಸ್ತಕಗಳು ಮೌನವಾಗಿ ಮಾತನಾಡ್ತವೆ. ಅವುಗಳ ಮೌಲ್ಯವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಶಾಶ್ವತವಾದ ಪುಸ್ತಕಗಳು ಸಮಾಜಕ್ಕೆ ಬೆಳಕಾಗಬೇಕು ಎಂದರು. 25 ಕೃತಿಗಳನ್ನು ಅನಾವರಣಗೊಳಿಸಿ ಮಾತನಾಡಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನ್ ಅವರು ಪಿಯುಸಿ ಹಂತದಲ್ಲೇ ಸಾಹಿತ್ಯದ ಲೋಕವನ್ನ ವಿದ್ಯಾರ್ಥಿಗಳಿಗೆ ತೆರೆದಿಡುವ ಕಾರ್ಯವನ್ನ ಕ್ರಿಯೇಟಿವ್ ಕಾಲೇಜ್ ಮಾಡ್ತಾ ಇರುವಂತದ್ದು ಶ್ಲಾಘನೀಯ ಎಂದರು. ಇಂದಿನ ಕಾಲದಲ್ಲಿ ಮೊಬೈಲ್ ಬೆಂಕಿ ಪೊಟ್ಟಣವಿದ್ದಂತೆ, ಅದನ್ನ ಸರಿಯಾಗಿ ಬಳಸಿದ್ರೆ ಮನೆಯನ್ನ ಬೆಳಗಿಸುತ್ತದೆ, ತಪ್ಪಾಗಿ ಬಳಸಿದ್ರೆ ಅದೇ ಮನೆಯನ್ನ ಚಿತೆಯನ್ನಾಗಿಸಬಹುದು. ಶಿಕ್ಷಣವು ಸಾವಿರಾರು ವರ್ಷಗಳಿಂದ ಅನುಕರಣೆಯ ಮೂಲಕ ಬೆಳೆತಾ ಬಂದಿದೆ. ಶಿಕ್ಷಣ ಎಂದ್ರೆ ಕೇವಲ ಉದ್ಯೋಗವಲ್ಲ, ನಮಗೆ ದೊರೆತಿರುವಂತಹ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಂದರು. ಟಿಎಂಎಫ್ಐ ಶಿಕ್ಷಣ ಸಂಸ್ಥೆ ಉಡುಪಿಯ ಶಿಕ್ಷಣ ತಜ್ಞ ಡಾಕ್ಟರ್ ಮಹಾಬಲೇಶ್ವರ ರಾವ್ ಮಾತನಾಡಿ, ಕ್ರಿಯೇಟಿವ್ ಪುಸ್ತಕ ಮನೆ ಸಾಹಿತ್ಯವನ್ನ ಸೃಜನಾತ್ಮಕವಾಗಿ ಜನರಿಗೆ ತಲುಪಿಸುವ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿರುವಂಥದ್ದು ಅಭಿನಂದನೀಯ ಎಂದರು. ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಧನಂಜಯ ಕುಂಬ್ಳೆ ಮಾತನಾಡಿ, ಕರಾವಳಿ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ಎಂದರು. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕ ಅಶ್ವಥ್ ಎಸ್ಎಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿಭಾವಂತ ಸಾಹಿತ್ಯದ ಪುಟಗಳು ಇಂದು ಓದುಗರ ಹೃದಯದ ಬಾಗಿಲು ತಟ್ತಾ ಇದೆ. ಪ್ರಕಟಣೆಯ ಕಿರಣಗಳು ಅನೇಕ ವಿನೂತನ ಆಲೋಚನೆಗಳಿಗೆ ಜೀವ ತುಂಬುತ್ತಾ ಇದೆ. ಈಗಾಗಲೇ ಪುಸ್ತಕ ಮನೆ ಮೂಲಕ ರಾಜ್ಯದಾದ್ಯಂತ 104 ಕೃತಿಗಳನ್ನು ಪ್ರಕಟಿಸಿ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಬದುಕಿಗೆ ಜ್ಞಾನದ ಬೆಳಕು ಹರಿಸಲಾಗಿದೆ ಎಂದು ಹೇಳಿದರು. ವಿದ್ವಾನ್ ಗಣಪತಿ ಭಟ್ ಮಾತನಾಡಿ, ಸಾಹಿತ್ಯವೆಂಬುದು ಬದುಕಿನ ರಥದಾರಿಯಾಗಿದೆ ಎಂದರು. ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಅವರ ಹೊಸಪಟ್ಟಣ, ಡಾಕ್ಟರ್ ಮಹಾಬಲೇಶ್ವರ ಅವರ ಖ್ಯಾತ ಶಿಕ್ಷಣ ಸಿದ್ಧಾಂತಗಳು, ಶ್ರೀಧರ್ ಗೋರೆ ಅವರ ಪಿಯೂಷಾಮೃತ ಹಾಗೂ ಸುಭಾಷಿತ ಸಾಗರ, ಮೇದಿನಿ ಕೌಸಬಿಮನೆ ಅವರ ಬದುಕಿನ ಕನ್ನಡಿಯಲ್ಲಿ, ಚಂದ್ರಕಾಂತ ಪೋಕಳ ಅವರ ಭಾವಮುದ್ರೆ, ಹೀಗೆ ಹಲವಾರು ಕೃತಿಗಳನ್ನು ಬಿಡುಗಡೆಗೊಳಿಸಲಾಯಿತು. ಕಾಲೇಜಿನ ಸಂಸ್ಥಾಪಕ ಅಮೃತ್ ರೈ, ಗಣಪತಿ ಭಟ್, ಗಣನಾಥ್ ಶೆಟ್ಟಿ, ಆದರ್ಶ ಎಂಕೆ, ವಿದ್ವಾನ್ ಗಣಪತಿ ಭಟ್, ವಿಮಲ್ ರಾಜ್, ಗಣಪತಿ ಕೆಎಸ್ ಉಪಸ್ಥಿತರಿದ್ದರು. ಕವನ ಸಂಕಲನಗಳ ಲೇಖಕರಾದ ತಿಪ್ಪೇಸ್ವಾಮಿ ಇಲಿ, ರಣರಂಗ ಕಾದಂಬರಿಯ ಲೇಖಕರಾದ ಅನು ಬೆಳ್ಳೆ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಅವರು ಅದನ್ನು ಹೇಳ್ತಾ ಇದ್ರು. ನನ್ನನ್ನ ನೀರಿನಿಂದ ರಕ್ಷಿಸು, ನನ್ನನ್ನ ಎಣ್ಣೆಯಿಂದ ರಕ್ಷಿಸು, ನನ್ನನ್ನ ಶಿಥಿಲವಾಗದಂತೆ ರಕ್ಷಿಸು, ನನ್ನನ್ನು ಮೂರ್ಖರ ಕೈಗೆ ಸಿಗದಂತೆ ರಕ್ಷಿಸು ಅಂತೇಳಿ ಪುಸ್ತಕಗಳು ಮಾತಾಡುತ್ತೆ ಅಂತ ಹೇಳ್ಕೊಟ್ಟಿದ್ರು. ಇವತ್ತು ಪುಸ್ತಕಗಳನ್ನ ಆ ರೀತಿ ರಕ್ಷಿಸಬೇಕಾದಂತ, ಪೋಷಿಸಬೇಕಾದಂತ, ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ಹೇಳ್ಕೊಡ್ಬೇಕಾದಂತ ಅಗತ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಗಂಗಾವತಿ ಪ್ರಾಣೇಶ್ವರು ಹಾಸ್ಯದಿಂದ ತುಂಬಾ ಸರಿ ಹೇಳ್ತಾರೆ, ಪುಸ್ತಕದಲ್ಲಿ 2 ಪ್ರಕಾರಗಳಿರ್ತದೆ, ಒಂದು ಶಾಶ್ವತ ಪುಸ್ತಕ, ಇನ್ನೊಂದು ತೂಕದ ಪುಸ್ತಕ ಅಂತ. ಆ ರೀತಿ ಇವತ್ತು ಬಿಡುಗಡೆಗೊಂಡಂತ ಎಲ್ಲ ಪುಸ್ತಕಗಳು ಅದು ಶಾಶ್ವತ ಪುಸ್ತಕಗಳಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಾಗಬೇಕು. ಆ ಪುಸ್ತಕ ಇವತ್ತು ಕೇವಲ 25 ಪುಸ್ತಕ ಮಾತ್ರ ಅಲ್ಲ, 25 ಹೊಸ ಬೆಳಕುಗಳನ್ನ ಕ್ರೋಢೀಕರಿಸಿಕೊಟ್ಟಿದೆ ಅಂತ. ಆ ಸೋಲಿನ ದವಡೆಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಆ ಸೋಲನ ಮೆಟ್ಟಿ ನಿಂತು ಸವಾಲನ್ನ ದಾಟಿ ಗೆಲ್ಲುವ ಬಗೆಯನ್ನ ಯಾವುದೋ ಪುಸ್ತಕದ 2 ಸಾಲುಗಳು ತಿಳಿಸಿಕೊಡ್ಬೋದು, ಪುಸ್ತಕದ ಓದು ತಿಳಿಸಿಕೊಡ್ಬೋದು, ಅಥವಾ ಗೆದ್ದಾಗ ನಾವು ಯಾವ ರೀತಿ ಸಮಾಜದಲ್ಲಿ ಬಿಹೇವ್ ಮಾಡ್ಬೇಕಂತ ಹೇಳುವ ಪರಿಯನ್ನ ಕೂಡ ಈ ಪುಸ್ತಕ ಕಲಿಸಿಕೊಡ್ಬೋದು. ಯಾಕಂದ್ರೆ ಕಳೆದ ಬಾರಿ ಜೆಇಎ ಪರೀಕ್ಷೆಯಲ್ಲಿ ದೇಶಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿಯನ್ನ ಆ ಸಂಸ್ಥೆ ಸನ್ಮಾನ ಮಾಡುವಾಗ ರಾಜಸ್ಥಾನದ ಕೋಟಾದಲ್ಲಿ ಆ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಅಧ್ಯಾಪಕರು, ಆತನ ಕುಟುಂಬ ಸಂಭ್ರಮಿಸಿದ್ರೆ ಆತ ಮಾತ್ರ ಒಂದು ಗೊಂಬೆಯ ಹಾಗೆ ಪೇಲವವಾಗಿದ್ದ. ಆ ಸಂಭ್ರಮವನ್ನ ಆತನಿಗೆ ಸ್ವೀಕರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದ್ರೆ ಬದುಕಿನ ಸತ್ಯ ಅಂತ ಹೇಳುದು ನಾನು ಗೆದ್ದಾಗ ಹೇಗಿರ್ಬೇಕು, ಸೋತಾಗ ಹೇಗಿರ್ಬೇಕಂತ ಹೇಳುವ ಪಾಠವನ್ನು ಕಲ್ತಿರ್ಬೇಕಾಗತ್ತೆ. ಕೇವಲ ಗೆದ್ರೆ ಸಾಕಾಗಲ್ಲ, ಅಥವಾ ಸೋತಾಗ ಹೊರಗಡೆ ಗೆದ್ದು ಬರುವಂತದ್ದು ಮಾತ್ರ ಅಲ್ಲ ಅಂತ ಹೇಳುವ ಜೀವನ ಮೌಲ್ಯವನ್ನ ಕಲಿಸಬೇಕು ಅನ್ನುವ ಕಾರಣಕ್ಕಾಗಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಕೇವಲ ಜ್ಞಾನಾರ್ಜನೆಯನ್ನ ತರಗತಿಗೆ ಮಾತ್ರ ಸೀಮಿತವಾಗಿಸಿದೆ. ಅದರ ಆಚೆಗಿನ ಸಂಸ್ಕೃತಿಯನ್ನ, ನಮ್ಮ ಶ್ರೀಮಂತ ಪರಂಪರೆಯ ಸಂಭ್ರಮಿಸತಕ್ಕಂತಹ ಪರಿಯನ್ನ, ಕಲೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತಿಳಿಸುವಂತ 10 ಕಾರ್ಯಕ್ರಮಗಳು ನಿರಂತರವಾಗಿ ನಾವು ಆಯೋಜಿಸಿಕೊಂಡು ಬರ್ತೀವಿ. ಬಂದು ನಿಂತು ನಿಮ್ಮನ್ನ ಮಾತಾಡಿಸಿದಾಗ ನೀವು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಒಂದು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ನಿಮ್ಮ ಕೈಲಾಗತ್ತಾ?
ಯಾರೋ ಅಪರಿಚಿತ ಬಸ್ ಸ್ಟ್ಯಾಂಡ್ನಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಆತ ಒಂದು ವಿಷಯದ ಬಗ್ಗೆ ಮಾತನಾಡಿದಾಗ ಆ ಕಾನ್ವರ್ಸೇಷನ್ 10 ನಿಮಿಷ ಮುಂದುವರ್ಸೋದಕ್ಕೆ ನಿಮ್ಮ ಕೈಲಾಗತ್ತಾ, ಆಗೋದಿಲ್ವಾ? ಜೀವನದಲ್ಲಿ ಯಶಸ್ಸು ಅಂತ ಏನು ಕರಿತೀವಲ್ಲ ಅದನ್ನು ನಿರ್ಧರಿಸೋದಿದೆಲ್ಲ, ಮತ್ತು ಅದು ಒಂದ್ಸಲ ಬಂತು ಮುಗಿದೋಯ್ತು ಅನ್ನೋದಕ್ಕಾಗೋದಿಲ್ಲ. ಇಟ್ ನೀಡ್ಸ್ ಎ ಕನ್ಸಿಸ್ಟೆನ್ಸಿ. ಅದಕ್ಕೊಂದು ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ನಾನು ತುಂಬ ಜನ ಹೇಳ್ತಾರೆ, ನೀವು ಇಷ್ಟೆಲ್ಲ ವಿಷಯ, ಬೇರೆ ಬೇರೆ ವಿಷಯ ಮಾತಾಡ್ತೀರಿ, ಪ್ರತಿ ದಿವಸ 3 ತಾಸು ಲೈವ್ನಲ್ಲಿ ಮಾತಾಡ್ತೀರಿ, ಇದು ಹೆಂಗಾಗತ್ತೆ? ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರಿದ್ರೆ ಟಾಪ್ನಲ್ಲಿ ನೀರು ಬಂದೇ ಬರುತ್ತೆ. ಮನೆ ಮ್ಯಾಲಿನ ಟ್ಯಾಂಕ್ನಲ್ಲಿ ನೀರಿದ್ರೆ ನೀವು ವಾಶ್ ಬೇಸಿನ್ನಾಗಾರು ತಿರುಗಿಸ್ರಿ, ಬಾತ್ರೂಮ್ನಲ್ಲಾರು ತಿರುಗಿಸ್ರಿ, ಟಾಯ್ಲೆಟಲ್ಲಾರು ನಲ್ಲಿ ತಿರುಗಿಸ್ರಿ, ನೀರು ಬರುತ್ತಲ್ಲಿ. ಓವರ್ ಹೆಡ್ ಟ್ಯಾಂಕ್ ಖಾಲಿ ಆದ್ರೆ ಏನು ಮಾಡೋದು? ಅದನ್ನು ಖಾಲಿಯಾಗದಂತೆ ನೋಡಿಕೊಳ್ಳಬೇಕಾದ ವೃತ್ತಿಲಿ ನಾನಿದ್ದೀನಿ. ನಿರಂತರವಾಗಿ ನೀರು ಪಂಪ್ ಮಾಡ್ತಾ ಇರಬೇಕು. ಯಾವುದೋ ಬೀದಿಲಿ ಒಂದು ನಾಯಿ ಹೋಗ್ತಾ ಇರುತ್ತೆ. ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ಚೈನ್ ಹಿಡ್ಕೊಂಡ್ರೆ ಆಗೋದಿಲ್ಲ. ಆ ನಾಯಿಗೆ ಒದ್ದಾಡುತ್ತದು, ಕೊಸರಾಡುತ್ತದು. ಬೆಲ್ಟ್ ಬಿಚ್ಚಿದ ತಕ್ಷಣ ಏನು ಮಾಡುತ್ತೆ? ರೋಡ್ ಸೈಡ್ ಯಾವುದೋ ಹೊಲಸು ತಿನ್ನಕ್ಕೆ ಓಡೋಗುತ್ತದು. ಬಟ್ ಇನ್ನೊಂದು ನಾಯಿ ಇರುತ್ತೆ, ಪೊಲೀಸ್ ಡಾಗ್. ಇಟ್ ಈಸ್ ಟ್ರೈನ್ಡ್. ಅದಕ್ಕೆ ಯಾರು ಹಗ್ಗ ಕಟ್ಟಬೇಕು ಅಂತಿಲ್ಲ, ಚೈನ್ ಕಟ್ಟಬೇಕು ಅಂತಿಲ್ಲ. ಅದಕ್ಕೊಬ್ಬ ಹ್ಯಾಂಡ್ಲರ್ ಇರ್ತಾನೆ. ಹ್ಯಾಂಡ್ಲರ್ ಹೋದಲ್ಲಿ ಹೋಗುತ್ತೆ, ಹ್ಯಾಂಡ್ಲರ್ ಬಂದಲ್ಲಿ ಬರುತ್ತೆ, ಹ್ಯಾಂಡ್ಲರ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಟ್ರೈನ್ಡ್. ಅದಕ್ಕೊಂದು ಶಿಕ್ಷಣ ಸಿಕ್ಕಿದೆ.